ಬರ್ರಿ ಅಣ್ಣ ಅಕ್ಕ, ಇಲ್ಲೇ ಕೂತ್ಕೊಂಡಿದ್ರ ಒಳಗೆ ಬರ್ರಿ, ಯಾಕೆ ಹೊರಗೆ ಕೂತ್ಕೊಂಡಿದ್ದೀರಾ? ಬಿಡಮ್ಮ ಅಂತ ಇನ್ನೇನು ಬರೋಣ ಬಿಡು, ಹೋಗ್ತೀವಿ. ಹ್ಞೂ ಇನ್ನೇನು ಹೋಗೋದೆ. ಇನ್ನೇನು ಬತ್ತೀಯಮ್ಮ, ಇನ್ಯಾಮ ಕೈ ಕೆಣ್ಣಿ ಮನೆಗೆ ಬರೋಣ. ಇನ್ನೇನಕ್ಕೆ ಬರೋಣಮ್ಮ. ಮ್ಯಾಮಳ ಓಟು ಬಿಟ್ಟಾಳು ಮಾಡಿದ್ಲು ಅಂತ ಹೇಳಿ ನೀವು ಯಾಕೆ ಬರ್ದಂಗೆ ಇರ್ತೀರಾ? ಬತ್ತ ಹೋಗ್ತಾ ಸೆನಕ್ಕಿರ್ರಿ. ನನಗೂ ನನ್ನ ತಮ್ಮ ಅಂಬೋದು ಇರುತ್ತೆ. ಏನೇ ಅಂದ್ರೂ ಆ ಊಟ ಬಿಟ್ಟಾಳು ಮಾಡಿದ್ಲು ಅಂತೇಳಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅವಳ ಬಗ್ಗೆ ಬಿಟ್ಟಾಕ್ಬಿಡು. ಬತ್ತ ಹೋಗ್ತಾ ಸೆನಕ್ಕಿರ್ರಿ. ಅವಳ ಕಣ್ಣೆದ್ರಿಗೆ ನಾನು ಸೆನಕ್ಕಿರೋದು ನೋಡ್ಬೇಕು ನೀವು. ಇಲ್ಲಿಗೆ ಏನು ಮುಗಿಯಲ್ಲ, ನೀವು ಬತ್ತ ಹೋಗ್ತಾ ಇರಬೇಕು. ಹೆಂಗಂದ್ರೂ ನೀನು ಈಗ ನಮ್ಮ ದಡಪಾಯಿನ ಮಗನೇ ಆಗಿರ್ಬೋದು, ಆದರೂ ನನಗೆ ಸ್ವಂತ ತಮ್ಮ ಇದ್ದಂಗೆನೆ ನೀನು. ಅದಕ್ಕೇನೆ ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡಿ, ಸುಮ್ಮನೆ ಬತ್ತಾ ಹೋಗ್ತಾ ಸೆನಕ್ಕಿರೋದು ಕಲಿ. ನೀನು ಅಷ್ಟೇ ಕಣಮ್ಮ. ಸುಮ್ಮನೆ ಓಟುನು ಈಗ ಅವಳ ಕಣ್ಣೆದ್ರಿಗೆ ಬರಲಿಲ್ಲ ಅಂದರೆ ಸಂದ್ರ ಆಗ್ಬಿಡ್ತೀರ. ಅವಳನ್ನ ಸರಿಯಾಗಿ ಬುದ್ಧಿ ಕಲಿಸ್ಬೇಕಂದ್ರೆ ನೀವು ಎಲ್ಲರೂ ಬತ್ತಾ ಹೋಗ್ತಾ ಇರಬೇಕು. ಅದೇ ಮತ್ತೆ ಯಾಕೆ ಅದನ್ನು ಯೋಚನೆ ಮಾಡ್ಕೊಂಡು ಇಲ್ಲೇ ಹೊರ ಕುಕ್ಕಣಿದ್ರ ಬರ್ರಿ ಊಟ ಮಾಡ್ಕೊಂಡು ಹೋಗಿರಿ ಅಂತ. ಇನ್ನೇನು ಮುಗೀತಲ್ಲ, ಎಲ್ಲ ಡೈವರ್ಸ್ ಕೊಟ್ಟಿದ್ದು ಆಯಿತು, ಎಲ್ಲ ಆಯಿತು. ಅವಳು ಸಮಾಸನೆ ಬೇಡ ಇನ್ಮೇಲಿಂದ. ನಾವಾಯಿತು ನಮ್ಮ ಕೆಲಸ ಆಯಿತು ಅಮ್ಮಂಗಿರ್ತೀವಿ. ಇವಾಗ ಯಾಕೆ ಅದೊಂದು ಬಗೆಹರಿದ್ಬಿಡ್ತು. ಅವಳು ಏನಾನ ಮಾಡ್ಕೊಂಬ್ಲವಳು, ಯಾಕೆ ಸುಮ್ಮನೆ ಅವಳ ಇಷ್ಟಗಳನ್ನೆಲ್ಲ ನಾವು ಇದು ಮಾಡೋದಲ್ಲ. ಅವಳು ಇಷ್ಟ ಬಂದಂತೆ ಅವಳು ಇರ್ತಾಳೆ. ಸುಮ್ಮನೆ ಯಾಕೆ ನೀವು ಒಳ್ತಾ ಇದ್ದೀರಿ ಇಲ್ಲಿ ಕುತ್ಕೊಂಡು ಹೊರಗೆ? ಬರ್ರಿ ಒಳಗೆ ಬರ್ರಿ ಎದ್ದು. ಹಾಳಾಗಿ ಹೋದ್ರು ಹೋಗ್ತಾಳೆ, ಅವಳ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರ? ಬರೀ ತೊಳ್ಕೊಂಡು ಊಟ ಮಾಡಿ ಬರ್ರಿ ಇಬ್ರು. ಮುದ್ದೆ ಮಾಡಿದ್ದೀನಿ, ಚಿಕನ್ ತಂದಿದ್ರು ಸುನಿಲ್ ಅವರು. ನೀವು ಬರ್ತೀರಾ ಅಂತ ನೀವು ಬರೋ ಅಷ್ಟೊತ್ತಿಗೆ ಅಡುಗೆ ಮಾಡಿ ಇಕ್ಕಿದ್ದೀನಿ. ನೀವು ಒಳಗೆ ಬರ್ದಂಗೆ ಇಲ್ಲೇ ಕುತ್ಕೊಂಡು ಹಿಂಗೆ ಕಣ್ಣೀರು ಹಾಕಿರಿ, ಅದು ಹೆಂಗೆ ಸರಿ ಹೋಗುತ್ತೆ? ಹಾಳಾಗೋದ್ರು ಹೋಗ್ತಾಳೆ. ಹೋಗಿರೋಳ ಬಗ್ಗೆ ಏನು ತಲೆ ಕೆಡಿಸ್ಕೊಂಡು ಬರ್ರಿ. ಏನು ಇಲ್ಲಿಗೆ ಕೊನೆ ಅಲ್ಲ, ಬತ್ತಾ ಹೋಗ್ತಾ ಚೆನ್ನಾಗಿರ್ಬೇಕು ನೀವು. ಅದೇ ಅದಕ್ಕೆ ನಾನು ಅದನ್ನೇ ಹೇಳ್ತಾ ಇರೋದು. ನಾನೇ ಚಿಂತೆ ಮಾಡಲ್ಲ, ನೀವು ಯಾಕೆ ಅಷ್ಟೊಂದು ಕೊರಗ್ತೀರ ಅತ್ತೆ ಮಾವ ಅಂತೇಳಿ ನಾನು ಅದನ್ನೇ ಹೇಳ್ತಾ ಇರೋದು. ನೀವೇನು ಕೊರಗಬೇಡಿ. ಸುಮ್ಮನೆ ಇವಾಗ ಅವಳಿಗೆ ಸದ್ರ ಆಗ್ಬಿಡ್ತೀರ. ನೀವು ಹಿಂಗೆ ಕೊರಕೊಂಡು ಕುಕ್ಕಬಿಟ್ರೆ ಅವಳು ಅಯ್ಯೋ ನಮ್ಮಪ್ಪ ನಮ್ಮಮ್ಮಯ್ಯ ನನ್ನ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೊರಗ್ತಾ ಇದ್ದಾರೆ ಅಂತೇಳಿ ಒಂಥರ ಅವಳನ್ನ ಹಿಡಿಯೋಕ್ಕಾಗಲ್ಲ, ಹಂಗೆ ಆಡ್ತಾಳೆ. ಈಗಲೇ ಹಿಡಿಯೋಕ್ಕಾಗ್ತಾ ಇಲ್ಲ. ಒಂದು 2 ದಿನ ನೋಡ್ಮಂತ ತಡಿಯಪ್ಪ. ಸೌಕಾತಿ ಅಮ್ಮನ ಬಂಡವಾಳ ಅವಳಿಗೆ ಗೊತ್ತಾಗುತ್ತೆ. ತಡಿ ನೋಡ್ಮಂತಿ ಅವಳು ಎಂತಾಳು ಅಂತೇಳಿ. ಅವಳಿಗೆ ಗೊತ್ತಾಗುತ್ತೆ. ಆವಾಗ ಅವಳೇ ಬಂದು ಕಣ್ಣೀರು ಹಾಕ್ತಾಳೆ, ನಾನು ಹಿಂಗೆ ಮಾಡಬಾರ್ದಾಗಿತ್ತು, ಹಿಂಗೆ ಆತು ಅಂತೇಳಿ ಬಂದೇ ಬತ್ತಾಳೆ ನಿಮ್ಮ ಮನೆ ಬಾಗಿಲಿಗೆ. ತಡಿ ನೋಡ್ಮಂತಿ. ಅವಳು ಏನು ಉದ್ಧಾರ ಆಗಲ್ಲ. ಎಲ್ಲರ ಮನಸ್ಸು ನೋಯಿಸಿ ಇಂಥ ಊಟ ಬಿಟ್ಟು ಕೆಲಸ ಮಾಡ್ಯವಳಲ್ಲ, ಅವಳೇನು ಉದ್ಧಾರ ಆಗಲ್ಲ. ತಡಿ ನೋಡ್ಮಂತಿ. ಬಂದೇ ಬತ್ತಾಳೆ. ಆ ಸೌಕಾತಿ ಮಾತು ಕೇಳ್ಕೊಂಡು ಇವಾಗ ಕುಣಿತಾ ಇದ್ದಾಳೆ. ಕುಣೀಲಿ. ಸೋರಿ, ಎಲ್ಲ ಏನು ಅಂದ್ಕೊಂಡಿದ್ರು ಅಂದರೆ ಜನ ನನಗೆ ಯಾವ ಹುಡುಗನೂ ಸಿಗೋದಿಲ್ಲ, ಇವಳು ಹಿಂಗೆ ಇರ್ತಾಳೆ, ಇವಳು ಮದುವೆ ಆಗೋದಿಲ್ಲ ಅಂತ ತಿಳ್ಕೊಂಡಿದ್ರು. ಆದರೆ ನಾನು ಹೆಂಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ. ಏನು ಮಾಡ್ತೀನಿ ಅಂತ ಜನಗಳಿಗೆಲ್ಲ ಗೊತ್ತಾದರೆ ತಾನೆ. ನಾನು ನೋಡು ಇನ್ಮೇಲಿಂದ ಎಲ್ಲರ ಕಣ್ಣಿದ್ರಿಗೆ ಹೆಂಗಿರ್ತೇನೆ ನಿನ್ನ ಮದುವೆ ಆಗಿ ಅಂತ. ನಿನ್ನಂತೂ ಭಾಳ ಚೆನ್ನಾಗಿ ನೋಡ್ಕೊತೀನಿ ಬಿಡೋ ವೀಣಾ. ಯಾರ ಬಗ್ಗೆ ತಲೆ ಕೆಡಿಸ್ಕೊಂಡು ಏನಾಗೋದು ಏನೈತೆ. ಬಾ ಸುಮ್ಮನೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ. ನಾನಿದ್ದೀನಿ, ನಾನಿರ್ಬೇಕಾದ್ರೆ ನೀನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ. ಬಂದು ನೋಡು ಓಟು ಬಿಟ್ಟಾಳು. ಆಳೆ ಒಂದು ಕೈ ಇಟ್ಕೊಂಡು ಓಡಾಡ್ತಾ ಇದ್ದಾಳೆ, ಮನ ಮರ್ಯಾದೆ ಇಲ್ದಾಳೆ. ಥೂ, ಇವಳಿಗೆ ಏನು ಹೇಳ್ಬೇಕಯ್ಯನ. ಸುಮ್ಕಿರತ್ತೆ. ಇವಾಗ ಡೈವರ್ಸ್ ಆದಮೇಲೆ ಡೈವರ್ಸ್ ಎಲ್ಲ ಆದಮೇಲೆ ಯಾಕೆ ಯಾವನ ಜೊತೆಗಾನ ಓಡಾಡ್ಲಾಳ? ಸುಮ್ಕಿರ್. ನಮಗೆ ಕೇಳ ಅಂತ ಹಕ್ಕಿಲ್ಲ. ಯಾರನ್ನ ಕೇಳ ಅಂತಾರೆ ಕೇಳ್ತಾರೆ. ನಾವೇನು ಮಾತಾಡೋ ಅಂಥದ್ದೇನಿಲ್ಲ, ಸುಮ್ಮನಿರಿ. ಮಾತಾಡಿದಷ್ಟು ಅವಳು ಇನ್ನೂ ಒಂಥರ ಜಾಸ್ತಿ ಮೆರಿತಾಳೆ. ಸುಮ್ಮನಿರು. ಏತು ಮಾತಾಡೋಕೆ ಹೋಗ್ಬಿಡಿ, ಹೆಂಗಾರ ಮಾಡ್ಕೊಂಡು ಹಾಳಾಗೋಗ್ಲಿ. ನೀನು ನೋಡೋಕ್ಕಾಗಲ್ಲ. ಅದಕ್ಕೆ ಅವಳನ್ನೇ ನನ್ನ ತಗೊಂಡು ಹೊಡೆದು ಬಿಡೋಣ ಅನ್ನೋ ಸಿಟ್ಟು ಬರುತ್ತೆ. ಅಷ್ಟು ಕೋಪ ಬರುತ್ತೆ ನೋಡ್ಬಿಟ್ರೆ ನನಗೆ ಅವಳನ್ನ. ನೋಡು ಅವ್ನು ಕೈ ಹಿಡ್ಕೊಂಡು ಓಡಾಡ್ತಾ ಇರೋದ ಅಲ್ಲ, ಅದಕ್ಕೆ ಏನು ಅನ್ಸಲ್ವೇ? ಒಳ್ಳೆ ಗಂಡ ಇದ್ದರೆ ಯಾವ ಹೆಣ್ಮಕ್ಳಿಗೂ ತಂದೆ ತಾಯಿನೂ ಬೇಡ, ಸಂಬಂಧಿಕರು ಬೇಡ, ಯಾರೂ ಬೇಡ ಸೂರಿ. ನಿನ್ನಂಥ ಒಳ್ಳೆ ಗಂಡ ಸಿಕ್ಕರೆ ಯಾವ ಅಪ್ಪ ಅಮ್ಮ ತಗೊಂಡು ಏನು ಮಾಡ್ತೀಯ? ಗಂಡ ಒಳ್ಳೆಯವನಾಗಿರ್ಬೇಕು ಫಸ್ಟು. ಮದುವೆ ಆಗಿರೋ ಅಂಥ ಗಂಡ ಒಳ್ಳೆಯವನಾದರೆ ಹೆಣ್ಮಕ್ಳು ಏನು ಬೇಕಾದ್ರೂ ಮಾಡ್ಬೋದು. ಇವಾಗ ನಿನ್ನ ಸಪೋರ್ಟ್ ಇರೋದ್ರಿಂದ ನಾನು ಎಷ್ಟು ಧೈರ್ಯವಾಗಿದ್ದೀನಿ ಗೊತ್ತಾ ಸೂರಿ? ನಾನು ಮರ್ಯಾದೆ ಇರೋಳಾಗಿದ್ದರೆ ಇವಳು ಹಿಂಗೆ ಮಾತಾಡ್ತಿರ್ಲಿಲ್ಲ. ಅಲ್ಲೇ ಉಗ್ಳಾನ ಅಂತಿದ್ದೆ, ಅಲ್ಲಿ ಕೋರ್ಟ್ನ ಮಾತಾಡೋಕ್ಕಾಗಲಿಲ್ಲ. ಇವಳು ಇಲ್ಲೇ ಸರಿಯಾಗಿ ಉಗ್ಳಬಿಡ್ತೀನಿ. ತಡಿ, ಉಗಿದ್ ಬಿಡ್ತೀನಿ. ಸುಮ್ಮನೆ ಬಾರೋ, ಸುಮ್ಮನೆ ರಮೇಶೇ, ಸುಮ್ಮನೆ ಬಾರಪ್ಪ, ಸುಮ್ಮನೆ ಬಾ. ಯಾವ ಬೈಯೋದು ಬೇಡ, ಯಾತು ಬೇಡ, ಒದೆಯೋದು ಬೇಡ, ಸುಮ್ಮನಿರು. ಸುಮ್ಕಿರೋಣ. ಯಾಕೆ ಸುಮ್ಮನೆ ಇವಾಗ ಜಗಳ ಮಾಡ್ಕೊಂಡು ಆಗೋಗಿರೋದಕ್ಕೇನು? ಅಮ್ಮ ಸುಮ್ಮನಿರೇನು ಮಾತಾಡ್ಬೇಡ, ಬಾ ಒಳಕ್ಕೆ. ಇಲ್ಲ ಮಾತಾಡಬೇಕು. ಥೂ, ಮಾನ ಮರ್ಯಾದೆ ಇಲ್ದಾಳ. ನಿನಗೇನು ಮರ್ಯಾದೆ ಐತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿಲಿ, ನಿನ್ನ ಸತ್ರು ನಿನ್ನ ಮಕ್ಕ ನೋಡೋಕೆ ಬರಲ್ಲ ಕಣಿ. ನಮ್ಮ ಮನೆ ಬಾಗ್ಲಿಗೆ ಬಾ, ನೀನು ಅವಾಗ ಹೇಳ್ತೀನಿ. ನೋಡು ಇಲ್ಲಿ ನೋಡು, ಇಲ್ಲಿಗೇನೆ ನಮ್ಮದು ನಿಮ್ಮದು ಸಂಬಂಧ ತೀರ್ತು.
ನನಗೆ ನನ್ನ ಮಗಳು ಸತ್ತವಳೆ ಅಂತ ತಿಳ್ಕೊಂತೀನಿ. ಇವತ್ತೇ ಲಾಸ್ಟು. ನನ್ನ ನಿನ್ನ ಮಕ ನೋಡಿದ್ದು, ನಾನು ಮಕ ನೋಡಿದ್ದು. ಇನ್ಯಾವತ್ತು ನಿನ್ನ ಮಕನ ನಾನು ನೋಡೋದಿಲ್ಲ. ನನ್ನ ಮಗಳು ಸತ್ತವಳೆ ಅಂತ ತಿಥಿ ಮಾಡ್ತೀನಿ. ಓ ಯಾಕಪ್ಪ ರಮೇಶಪ್ಪ ಇಷ್ಟೊಂದು ಹಾರಾಡ್ತಾ ಇದೆಯಾ? ನೀವು ನ್ಯಾವೇದ್ಯರಾಗಿದ್ದರೆ ನನ್ನ ಬ್ಯಾಳೆ ಯಾಕೆ ಹಿಂಗಾಗೋದು? ತಂದೆ ತಾಯಿ ಸಪೋರ್ಟ್ ಇದ್ದಿದ್ರೆ ನಾನು ಯಾಕೆ ಹಿಂಗೆ ಆಗ್ತಿದ್ದೆ? ನೀನು ಮಗಳಿಗೆ ಸಪೋರ್ಟ್ ಮಾಡೋದು ಬಿಟ್ಟು ಅಳಿನಿಗೆ ಸಪೋರ್ಟ್ ಮಾಡಿದ್ರೆ, ನೆಂಟ್ರ ಕಡೆಗೆ ಸಪೋರ್ಟ್ ಮಾಡಿದ್ರೆ ನಿನ್ನ ಯಾರಾದರೂ ಅಪ್ಪ ಅಮ್ಮ ಅಂತಾರ? ನಾನು ಯಾವತ್ತನೂ ನಮ್ಮಪ್ಪ ನಮ್ಮಮ್ಮ ಇಲ್ಲ ಅಂತ ನಾನು ಯಾವತ್ತೂ ತಿಳ್ಕೊಂಡಿದ್ದೀನಿ. ತವ್ರ ಮನೆಗೆ ಬಂದ್ರೂ ಕರ್ಕೊಂಬಂದು ಗಂಡನ ಮನೆಗೆ ಬಿಟ್ಟಲ್ಲ, ಏನಾದರೂ ನಿನ್ನ ಕಷ್ಟ ಬರಲಿ ಅನ್ಭವಿಸ್ಕೊಂಡಿರು ಅಂತ ಹೇಳಿ ಕರ್ಕೊಂಬಂದು ವಾಪಸ್ ಬಿಟ್ಟಲ್ಲ, ಆವತ್ತೇ ನನಗೆ ಅಲ್ಲೇ ತಂದೆ ತಾಯಿ ಸತ್ತೇವ್ರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೇನು ಅನ್ಕೊಂಬೋದು? ನಾನು ಯಾವತ್ತೂ ಅಂದ್ಕೊಂಡಿದ್ದೀನಿ ಅಲ್ಲೇ. ಓಟು ಬಿಟ್ಟಾಳು ಕಣೆ ನೀನು, ಓಟು ಬಿಟ್ಟಾಳು. ಹಿಂಗೇನು ಹೇಳ್ಬೇಕಯ್ಯನ? ನೋಡೋಳು ಮಾತಾಡೋದ ನಿಂಗೆ ಯಾರ್ದನ ನಯ ಭಯ ಐತೇನಿ? ಬಾರಿ ನಮ್ಮ ಮನೆ ಬಾಗಿಲಿಗೆ ಯಾವಾಗನ ಬಾ. ಜಾಡ್ಸಾಡ್ದೆ ಕಳ್ಸೋದು ನಮ್ಮ ಮನೆ ಬಾಗಿಲು ಬಿಡ್ಕಮಲ್ಲ ಬಾಯಿಲಿ. ಹಿಂಗೆ ಇರ್ತೀಯ ನಾನು ನೋಡೋಣ. ಯಾವಳ ಮಾತಾ ಕೇಳ್ಕೊಂಡು ಕುಣಿತಾ ಇದೆಯಲ್ಲ, ಸಾವುಕಾತಿ ಅಂತ ನೋಡು. ಸಾವುಕಾತಿ ಬಂಡವಾಳ ನಿನಗೆ ಗೊತ್ತಾಗುತ್ತಲ್ಲ, ಆವಾಗ ನಿನಗೆ ಗೊತ್ತಾಗುತ್ತೆ. ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಯಾಕೆ ಹೇಳ್ತಿದ್ರು ಅಂತ ಆವಾಗ ಗೊತ್ತಾಗುತ್ತೆ ನಿನಗೆ. ಓಕೆ ಓಟು ಬಿಟ್ಟಿರವಳೆ. ನಿನ್ನ ಇಲ್ಲಿ ಮಾತಾಡಕ್ಕೆ ಬಂದವಳು, ಇನ್ನು ಅವ್ನ ಕೈ ಹಿಡ್ಕೊಂಡು ಓಡಾಡಕ್ಕೆ ಬಂದವಳು ಇಲ್ಲಿ ನಮ್ಮ ಎದುರಿಗೆ. ಹೋಗಿ ನೀನು ನೋಡ್ಬಿಟ್ರೆ ಯಾಕೆ ತಗೊಂಡು ಬಡ್ದು ಅಂಬೋ ಸಿಟ್ಟು ಗೊತ್ತಾಯ್ತು ನನಗೆ. ನೀನು ನೋಡಿರಿ ನನಗೆ ಹಂಗಲ್ಲಗಳಿದ್ದ ಎದ್ದಾಳುತ್ತೆ ಸಿಟ್ಟು. ಏನು ಮಾಡೋಣ ಅನ್ನಿಸ್ತೈತಿ. ಹೋಗ್ಯಾ ನಿನ್ನ ದರಿದ್ರ ಮಕ್ಕ ತೋರಿಸ್ಬೇಡ. ನಾನೇ ನಿನ್ನ ನೋಡಪ್ಪ ಅಂತ ಏನು ಬಂದೆ, ನಾನು ಮುಂದೆ ನಿಂತ್ಕೊಂಡಿದ್ದೀನಿ. ನೀನೇ ತಾನೇ ಬಂದು ನನ್ನ ಮೇಲೆ ಜಗಳ ಮಾಡ್ತಾ ಇರೋದು. ನಾನೇ ನಿನ್ನ ಮಾತಾಡ್ಸಿದ್ನ? ನಾವೇನು ನಿನ್ನೇನು ಮಾತಾಡ್ಸಕ್ಕೆ ಹೋಗಿಲ್ಲ. ಯಾಕೆ ಸುಮ್ಮನೆ ಇಷ್ಟೊಂದು ಹಾರಾಡ್ತೀವಿ? ಈಗ ಎಲ್ಲ ಮುಗಿದ ಮೇಲೆ ಡೈವರ್ಸ್ ಆಯ್ತಲ್ಲ, ಇನ್ಯಾಕೆ ಇವತ್ತು ಹೋಗೆಲ್ಲ ಡೈವರ್ಸ್ ತಗೊಂಡು ನನಗೂ ಅವನಿಗೂ ಏನು ಯಾವ ಸಂಬಂಧ ಇಲ್ಲ ಅಂತೇಳಿ ಡೈವರ್ಸ್ ತಗೊಂಬಂದ್ಮೇಲೆ ಇನ್ನೇನೈತಿ? ಹೋಗು. ಸುಮ್ಮನಿರಿ ಮಾಮ, ಮಾತಾಡಬೇಡಿ, ಸುಮ್ಮನಿರಿ. ಆಗೋದಾಯ್ತು ಹೋಗೋದಾಯ್ತು, ಸುಮ್ಮನೆ ಯಾಕೆ ಇವಾಗ ಅವಳನ್ನ ಬೈಬೇಡಿ. ಯಾಕೆ ಅವಳು ನಂಗೆ ಬೈತಾ ಇದ್ರೆ ವೀಣನ್ನ ಬೈಬೇಡಿ. ನೋಡಿ ಹೇಳಿರ್ತೀನಿ, ಮುಚ್ಚಾಲೆ ಬಾಯಿ ಮುಚ್ಚೋ. ನೀನು ಯಾವ ಹೇಳೋಕ್ಕೆ? ಅಪ್ಪ ಅವನು ನನ್ನ ಗಂಡ ಆಗಬೇಕಾಗಿರೋ, ಇನ್ನೂ ಮದುವೆ ಆಗಿಲ್ಲ, ಆಗ್ತೀವಿ ನಾವಿಬ್ರು. ಸೌಕಾತಿ ಅಮ್ಮನ ಮಗ. ಏನು ಕಡಿಮೆ ಆಗಿಲ್ಲ, ಯಾವುದಕ್ಕೂ ಕಡಿಮೆ ಆಗಿಲ್ಲ ನಮ್ಮ ಮನೇಲಿ. ಸೌಕಾತಿಯವ್ರ ಮನೆ ಅಂತಂದರೆ ನಮ್ಮ ಅತ್ತೆಯವರು ತುಂಬ ಸಂಪಾದನೆ ಮಾಡ್ಯವ್ರೆ. ನಮ್ಮ ಅತ್ತೆ ಹಿಂಗೆ ಅಂತ ನಿನಗೆ ಗೊತ್ತಿಲ್ಲ. ನಮ್ಮ ಅತ್ತೆ ಬಗ್ಗೆ ಗೊತ್ತಿಲ್ದಲೆ ನೀನು ಮಾತಾಡಬೇಡ. ಅದು ನೋಡಿಲಿ, ನನಗೇನು ಯಾವುದಕ್ಕೂ ಕೊರತೆ ಆಗಿಲ್ಲ. ಇವತ್ತು ಅವ್ರದ್ದು ಕಾರ್ ಐತೆ, ಮನೆಗಳೆಲ್ಲ ಬಾಡಿಗೆ ಕೊಟ್ಟವ್ರೆ, ಬೆಂಗಳೂರಲ್ಲೆಲ್ಲ ತುಂಬ ಆಸ್ತಿ ಸಂಪಾದನೆ ಮಾಡವ್ರೆ. ಇಲ್ಲೂ ಬಂದು ಜಮೀನೆಲ್ಲ ತಗೊಂಡು ಅವ್ರು ಏನೆಲ್ಲ ಮಾಡ್ತಾಯಿದ್ದಾರೆ. ಅವ್ರು ತುಂಬ ಸೌಕಾರರು. ಅಂಥವ್ರ ಮನೆಗೆ ನಾನು ಇವತ್ತು ಸೊಸೆಯಾಗಿದ್ದೀನಿ. ನೀನು ಯೋಗ್ಯತೆಗೆ ಅಂಥವ್ರು ನೋಡ್ಕಿ ಕೊಡೋಕ್ಕಾಗಲಿಲ್ಲ, ನಾನೇ ಹುಡುಕೊಂಡಿದ್ದೀನಿ. ನನಗೆ ಅವರು ಒಳ್ಳೇದು ಮಾಡ್ತಾಯಿದ್ದಾರೆ. ನನ್ನ ಮದುವೆ ಮಾಡ್ಕೊಂಡು ಮನೆ ಸೊಸೆ ಮಾಡ್ಕೊಂತ ಇದ್ದಾರೆ. ಸೌಕಾತಿ ಅಮ್ಮರು ಎಷ್ಟು ಒಳ್ಳೆಯವರು. ಒಳ್ಳೆಯವ್ರಂತೆ ಒಳ್ಳೆಯವರು. ಹೋಗಿ ಸುಮ್ಮನೆ ಒಳ್ಳೆಯವ್ರಂತೆ ಒಳ್ಳೆಯವರು. ಆಮೇಲೆ ಗೊತ್ತಾಗುತ್ತೆ ಹೋಗು ಅವಳೆ ಅಂತಾಳು ಅಂತ. ಒಳ್ಳೆಯವರು ಅಂತ ಸಾವುಕಾತಿ ಅಮ್ಮ ಒಳ್ಳೆಯವಳು ಅಂತ ಹೀಗೆ ಹೇಳ್ತಾ ಇದೆಯಲ್ಲ, ನಿನಗೆ ಇನ್ಮೇಲೆ ಗೊತ್ತಾಗುತ್ತೆ ಹೋಗು. ಅವಳೆ ಅಂತಾಳು ಅಂತ. ಸಾವುಕಾರಕ್ಕೆ ಮಕ್ಕ ನೋಡ್ಕೊಂಡು ಹೋಗೋದಲ್ಲ. ಬಿಡಪ್ಪತ್ತ ಯಾಕೆ ಒಯ್ಯಕ್ಕೆ ಹೋಗ್ತೀಯ? ಆಗೋದಾಗೈತಿ, ಹೋಗೋದೋಗೈತಿ. ಹೆಂಗೋ ಅವಳ ಜೀವನ ಹಾಳಾಗೈತಿ. ಯಾಕೆ ಅದನ್ನೇನು ಕೈ ನೋವು ಮಾಡ್ಕೊಂತೀಯ? ಸುಮ್ಮನೆ ಒಯ್ಯಕ್ಕೆಲ್ಲ ಹೋಗ್ಬಿಡತ್ತ. ಹಾಳಾಗೋದ್ರು ಹೋಗ್ತಾಳೆ, ಸುಮ್ಮನಿರತ್ತ ಬಾ ಮಾಡಾಕಿ. ನೋಡಿ ಇವಳು ಲೋಪರ್ ಮುಂದೆ ಮಾತಾಡೋದು ಹೆಂಗೆ ಮಾತಾಡ್ತಾಳೆ. ಇವಳು ಮಾತಾಡೋದು ಕೊಟ್ಟೆ ಉರಿದೋಗುತ್ತೆ. ಇವತ್ತೇ ಲಾಸ್ಟ್ ಕಣೆ. ಇವತ್ತೇ ಲಾಸ್ಟ್. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಅಲ್ಲ ನಾನೇನೇ ನಾನು ಬಂದಿದ್ದೀನಿ ನಿಮ್ಮ ಮನೆ ಬಾಗಿಲಿಗೆ. ಏನಂತ ಬಂದು ನಾನು ನಮ್ಮಪ್ಪ ಅಂತ ಮಾತಾಡ್ಸಿದ್ದೆ. ನೀವಾಗಿ ನೀವೆಲ್ಲ ಮಾತಾಡ್ತಾ ಇದ್ದೀರಾ. ನಾನು ಬರೋದು ಇಲ್ಲ, ನಿಮ್ಮನ್ನು ಮಾತಾಡ್ಸೋದು ಇಲ್ಲ. ನಾನು ಬರೋಲ್ಲ, ನೀವು ಬರೋದು ಬೇಡ. ನನಗೇನು ಯಾರೂ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ. ನನಗೆ ಯಾವ ಸಂಬಂಧಿಕರಿಲ್ಲ ಅಂತ ತಿಳ್ಕೊಂಡಿದ್ದೀನಿ. ನಾನು ಒಬ್ಬಂಟಿನಿ ಅಂತೆಲ್ಲ ತಿಳ್ಕೊಂಡಿರೋದು ನಾನು ಯಾವತ್ತೂ. ನಿನ್ನ ಸಪೋರ್ಟ್ ಏನು ನನಗೇನು ಬೇಕಾಗಿಲ್ಲ. ನಾನು ಹೊಡಿಬೇಡ ನೀನು. ನೋಡ್ರಿ, ಹೊಡಿಬೇಡಿ ಅವಳನ್ನ. ಯಾಕೆ ಹೊಡಿತಾ ಇದ್ದೀರಾ? ವೀಣನ ಮೇಲೆ ಕೈ ಮಾಡಿದ್ರೆ ಸರಿ ಇರೋದಿಲ್ಲ ನೋಡಿ, ಹೇಳಿರ್ತೀನಿ. ಹೊಡಿಬೇಡಿ. ಇವನು ನೋಡು, ಮದಿಬೇಡ್ರಿ ಅಂತ ಹೇಳೋದ. ಇನ್ನು ಮಗ ಅಲ್ಲ ನೋಡಿ ಅಂತಾನ. ಓಹೋ, ಇಲ್ಲಿ ಮನೇನೆ ಕೈ ಹಿಡ್ಕೊಂಡು ಓಡಾಡ್ತಾರೆ. ಇನ್ನೆಂಥರ ಇರಬೇಕು. ಅವ್ನು ಮನೆ ಕೆಲಸದಾನ ಅವನು. ಸೌಕಾತಿ ಅಮ್ಮನ ಮನೆಗೆ ಮನೆ ಕೆಲಸ ಮಾಡ್ತಾ ಇದ್ದಾನೆ. ಮನೆ ಕೆಲಸದವನಲ್ಲವಂತೆ, ಅದಕ್ಕೆ ಮಗ ಅಂತೆ. ನಾನು ಸೌಕಾತಿ ಮಗ ಅಂತ ಹೇಳ್ಕೊಂಡವನಿ. ಅವಳು ಹಂಗೆ ನನ್ನ ಮಗ ಅಂತ ಹೇಳ್ಕೊಂಡವಳು. ಮದುವೆ ಆಗೋವರೆಗೂ ಇದಕ್ಕೆ ಗೊತ್ತಿಲ್ಲ. ಹಂಗೆ ಆಗ್ಬೇಕು. ಸುಮ್ಕಿರೋ, ಅವಳಿಗೆ ಸರಿಯಾಗಿ ಮೋಸ ಮಾಡಬೇಕು. ನೋಡೋದ್ರಲ್ಲ ವೀಕ್ಷಕರೇ, ವೀಣಾ ಅಪ್ಪ ಅಮ್ಮಯ್ಯ ಇವಾಗ ವೀಣು ನನಗೆ ಚೆನ್ನಾಗಿ ಹೋಗಿತಾ ಇದ್ದಾರೆ. ಅವಳು ಹೆಂಗೆ ಮಾತಾಡ್ತಾ ಇದ್ದಾಳೆ. ಅವ್ನು ಕರ್ಕೊಂಬಂದಿನ ಅವ್ರ ಎದುರು ಬಿಲ್ಡಪ್ ಕೊಡ್ತಾ ಇದ್ದಾಳೆ. ಹಿಂಗೆ ಅಂತ ನೋಡೋಣ ಎಷ್ಟು ದಿವಸ ಹಿಂಗೆ ಇರ್ತಾಳೆ ಅಂತೇಳಿ. ನೋಡ್ತಾ ಇರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.